ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಪ್ರೀತಿಯ ಹಾಗೂ ಆತ್ಮೀಯ ನಮಸ್ಕಾರಗಳು. ನಿರ್ದೇಶಕ ಅನ್ನೋ ನಿರ್ದೋಷಕ ಸರಣಿ ಚೆಲುವೆ ನಿನ್ನೆ ನೋಡಲು ಚಿತ್ರದ ತೆರೆಯ ಹಿಂದಿನ ಅಸಲಿ ಸತ್ಯಗಳ ನಿಮ್ಮ ಮುಂದೆ ಇಡುವ ಪ್ರಯತ್ನವೇ ಈ ಸರಣಿ. ಸತ್ಯಮೇವ ಜಯತೆ. ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹೌದು ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ನಾನು ತಿಳಿಸಿದ್ದೆ ಏನೇನಾಯಿತು. ನಾವು ನೀರಲ್ಲಿ ಮುಳುಗಿದ್ದು ಎದ್ದಿದ್ದು. ಈ ಸಂಚಿಕೆಯಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡಿನ ಚಿತ್ರೀಕರಣದ ಸಂಬಂಧಪಟ್ಟಿದ್ದು ಹೇಳ್ತೀನಿ ಅಂತ ಹೇಳಿದ್ದೆ. ಅಂದರೆ ಲಾಸ್ಟ್ ಎಪಿಸೋಡಲ್ಲೇ ಆ ಹಾಡು ಚಿತ್ರೀಕರಣ ಮಾಡಿದ್ವಿ ಅಂತ ಹೇಳಿದರೆ, ಅದೇ ಜಾಗದಲ್ಲಿ ನಾನು ಹೇಳೋದು ಮರ್ತಿದ್ದೆ ನಿಮಗೆ. ಒಬ್ಬರು ರಾಧಾಕೃಷ್ಣ ಅಂತ, ಯಾಕೆಂದರೆ ಅವ್ರನ್ನೂ ನೆನಿಬೇಕು. ಯಾಕೆಂದರೆ ಈ ಚಿತ್ರಕ್ಕೆ ಫೈನಾನ್ಷಿಯಲಿ ಅವರು ತುಂಬ ಸಹಾಯ ಮಾಡಿದರು. ರಾಧಾಕೃಷ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಿಮ್ಮ ಆ ನಗು ಮುಖ ನನಗಿನ್ನೂ ಜ್ಞಾಪಕ ಹಾಗೇ ಇದೆ. ಯಾಕೆಂದರೆ ಎಷ್ಟೋ ಒಂದು ತುಂಬ ಹೀಟಾದಂಥ ಸಂದರ್ಭದಲ್ಲಿ ನೀವು ಬಹಳ ತಾಳ್ಮೆಯಿಂದ ಅಲ್ಲಿ ಎಲ್ಲವನ್ನೂ ಸಮಾಧಾನ ಮಾಡಿದ್ರಿ. ಅದನ್ನು ನಾನು ಮುಂದಕ್ಕೂ ಕೂಡ ಪ್ರಸ್ತಾಪ ಮಾಡ್ತೀನಿ. ಥ್ಯಾಂಕ್ ಯು ರಾಧಾಕೃಷ್ಣ ಸರ್. ಮ್ಯಾನ್ ಮೇಡ್ ಬ್ಯಾಚ್ ಹತ್ರ ಏನು ಶೂಟ್ ಮಾಡಿದ್ವಿ ಅಲ್ಲಿ ತುಂಬ ಜನಕ್ಕೆ, ಯಾಕೆ ನಮ್ಮ ಶ್ರೀಯುತರೇ ಒಂದು ಕಡೆ ಹೇಳಿದ್ದಾರೆ, ಏನಕ್ಕೆ ನನ್ನನ್ನು ಆ್ಯಕ್ಟ್ ಮಾಡಿಸ್ಬಿಟ್ಟು ಬಣ್ಣ ಹಚ್ಚಿಸ್ಬಿಟ್ಟು ರಘು ಕಟ್ ಮಾಡ್ಬಿಟ್ಟ, ಸಾಂಗ್ನ ಕಟ್ ಮಾಡ್ಬಿಟ್ಟ. ಅವರಿರ್ಬೋದು, ಶಿವಪ್ರಸಾದ್ ಅಂತ ಒಬ್ಬರ ಬಗ್ಗೆ ಹೇಳಿದ್ದೆ ನಾನು ಈ ಹಿಂದೆ, ಪ್ರಸ್ತಾಪ ಮಾಡಿದ್ದೆ ಅವ್ರ ಬಗ್ಗೆ. ಯಾಕೆಂದರೆ ಅವರಿಂದನೇ ಸಿನಿಮಾ ರಿಲೀಸ್ ಆಗಿದ್ದು ಅಂತ. ಅವರು ಕೂಡ ಈ ಶಾರ್ಟಲ್ಲಿದ್ದರು. ನೋಡಿ, ಈ ವಿಡಿಯೋ ನೋಡಿ. ಮತ್ತೆ ಈ ವಿಡಿಯೋ ಏನಕ್ಕೆ ಹಾಕಿಲ್ಲ, ದ ಮೇಯ್ನ್ ರೀಸನ್, ಇವ್ರನ್ನ ನಾನು ಫಸ್ಟೇ ಹೇಳಿದ್ದೆ, ಬೇಡ ಸರ್ ಬೇಡ. ಯಾಕೆ ಅಂತಂದರೆ ಮಾಡಿಸ್ಬಿಟ್ಟು ನಾಳೆ ಕಟ್ ಮಾಡಿದ್ರೆ ನಿಮಗೆ ಬೇಜಾರಾಗುತ್ತೆ. ಬೇಡ, ಇಲ್ಲ ಪ್ರೊಡ್ಯೂಸರು, ನಾನು ಹಂಗೆ ಬಂದು ಹೋಗ್ತೀನಿ. ಬೇರೆ ಯಾವ ಹಾಡಾಗಿದ್ದರೂ ನನಗೆ ಪ್ರಾಬ್ಲಮ್ ಇರಲಿಲ್ಲ. ಯಾಕೆಂದರೆ ಬೇಸಿಕಲಿ ನನಗೆ ನಾನೊಬ್ಬ ಕಲಾವಿದ ಸ್ನೇಹಿತರೆ. ನಾನೊಬ್ಬ ಡೈರೆಕ್ಟ್ರ್ ಆಗೋಕ್ಕೆ ಮುಂಚೆ ನಾನೊಬ್ಬ ಆ್ಯಕ್ಟ್ರು. ಇವಾಗ ತರುಣ್ ಸುಧೀರ್ ಅವ್ರು ಮಾಡಿದ ಪಾತ್ರನೋ ಅಥವಾ ವೆಂಕಟೇಶ್ ಪ್ರಸಾದ್ ಮಾಡಿದ ಪಾತ್ರನೋ ನನಗೆ ಹಾಕ್ಕೊಂಡು ನಾನೇ ಬರ್ಕೋಬೋದಾಗಿತ್ತು. ತುಂಬ ಜನ ತರುಣ್ ಸುಧೀರ್ ಮಾಡಿರೋ ಪಾತ್ರ ಶರಣ್ ಅವ್ರು ಯಾವಾಗ ಮಾಡಲಿಕ್ಕಾಗಲ್ಲ ಅಂದರೂ ನನಗೇ ಮಾಡೋದಕ್ಕೆ ಹೇಳಿದ್ರು. ನಾನೇ ಮಾಡಲಿಲ್ಲ. ಕಾರಣ, ನಾನು ಒಬ್ಬ ನಿರ್ದೇಶಕನಾಗಿ ಈ ಸಿನಿಮಾಲಿ ಕೆಲಸ ಮಾಡ್ತಿದ್ದೀನಿ, ಒಂದಿಷ್ಟು ಸಂಭಾವನೆ ತೊಗೋತಾ ಇದ್ದೀನಿ. ಕಲಾವಿದನಾಗೂ ನಾನೇ ಮಾಡಿಬಿಟ್ರೆ ಅದು ಯಾರು ಇನ್ನೊಬ್ಬ ಕಲಾವಿದನಿಗೆ ಸಿಗೋ ಒಂದು ಅವಕಾಶ ತಪ್ಪದಂಗೆ ಆಗುತ್ತೆ, ಒಂದು ಸಂಪಾದನೆ ನಾನೇ ತೊಗೊಂಡಂಗೆ ಆಗುತ್ತೆ, ತಿನ್ಕೊಂಡಂಗೆ ಆಗುತ್ತೆ. ಆಮೇಲೆ ಬೇಡ, ಒಬ್ಬ ಡೈರೆಕ್ಟ್ರ್ ಅಂದಮೇಲೆ ಡೈರೆಕ್ಟ್ರ್ ಥರ ಇರಬೇಕು. ಇವಾಗ ನನಗಿಷ್ಟೊತ್ತು ಶಿವಣ್ಣ ಅವ್ರ ಜೊತೆ ಬಂದು ಸಾಂಗಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಪೋಸ್ ಕೊಡೋದಕ್ಕೆ. ಸಿನಿಮಾ ಥರ ನೋಡಬೇಕು. ಅದು ನಾವು ಮಾಡ್ತಾ ಇರೋ ಹಾಡು, ಹುಟ್ಟಿದ್ದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋ ಗೀತೆ. ಕನ್ನಡ ನಾಡಿನ ಅನಧಿಕೃತ ರಾಜ್ಯಗೀತೆ ಅದು. ಅದಕ್ಕೆ ಅದರದೇ ಆದಂಥ ಒಂದು ಹಿರಿಮೆ ಇದೆ, ಒಂದು ಗೌರವ ಇದೆ, ಒಂದು ತೂಕವಾಗಿರಬೇಕು ಆ ಹಾಡಿನಲ್ಲಿ. ಅಲ್ಲೆಲ್ಲೋ ಬಂದ್ಬಿಟ್ಟು ಹೆಂಗೆಂಗೋ ಸ್ಟೆಪ್ ಹಾಕ್ಬಿಟ್ಟು ಅದನ್ನು ಇಟ್ಬಿಟ್ರೆ ನಾಳೆ ಯಾರು ಆ್ಯಕ್ಟ್ ಮಾಡಿಸಿರ್ತೀನಿ ನಾನು, ಅದು ಶಿವಪ್ರಸಾದ್ ಅವ್ರು ಇರ್ಬೋದು, ಇಲ್ಲ ಶ್ರೀಯುತರು ಇರ್ಬೋದು, ಅವ್ರಿಗೂ ಬೈಯೋದ್ರ ಜೊತೆಗೆ ನನಗೂ ಸೇರಿಸಿ ಬೈತಾರೆ. ಅಂದರೆ ಇವನು ಏನು ಬೇಕಾದ್ರೆ ಮಾಡಿಸ್ಬಿಡ್ತಾನೆ. ನನಗದು ಇಷ್ಟ ಇರಲಿಲ್ಲ. ಡೇ ಒನ್ನಿಂದ ಐ ಆಮ್ ಅಗೇನೆಸ್ಟ್. ನಾನು ಅದ್ರಲ್ಲಿ ಮಾಡಿದ್ದಿಲ್ಲ. ಬೇರೆ ಯಾವುದಾದ್ರು ಹಾಡಾಗಿದ್ದರೆ ಬಹುಶಃ ನಾನು ಒಪ್ಕೋತಾ ಇದ್ದೀನೋ, ಅಥವಾ ಯಾವುದೋ ಒಂದು ದೃಶ್ಯ ಆಗಿದ್ದರೆ ಒಪ್ಕೋತಿದ್ದೀನೋ. ಈ ಪರ್ಟಿಕ್ಯುಲರ್ ಹಾಡಲ್ಲಿ ನಾನು ತುಂಬ ಇದಾಗಿದ್ದೆ. ಅವ್ರಿಗೆ ಹೇಳು ಕೂಡ ಇದ್ದೆ, ಬೇಡ ಸರ್, ಸಾಂಗಲ್ಲಿ ಚೆನ್ನಾಗಿ ಕಾಣೋದಿಲ್ಲ, ಅದೊಂಥರ ಒಂದು ತೂಕವಾಗಿ ಹೋಗೋ ಸಾಂಗಲ್ಲಿ ಎಲ್ಲೋ ಮಧ್ಯೆ. ಯಾಕೆಂದರೆ ಈ ಸಾಂಗ್ ಮಾಡ್ತೀವಿ ಅಂದ ತಕ್ಷಣ ತುಂಬ ಸಮಸ್ಯೆಗಳಾಗಿದೆ ನಮಗೆ. ಆಡಿಯೋ ವಿಚಾರ ಬಂದಾಗ ನಾನು ಅದನ್ನು ಮಾತಾಡ್ತೀನಿ ಅಂತ. ನಾನು ಇವಾಗ ಅದು ಮಾತಾಡಿದ್ರೆ ತುಂಬ ಅರ್ಲಿ ಆಗುತ್ತೆ. ಸೊ ಎಷ್ಟು ನಾವು ಗೌರವವಾಗಿ ಹಾಡನ್ನ ಮಾಡ್ತೀವಿ ಅಷ್ಟು ಗೌರವಯುತವಾಗಿ ನಾನು ಮಾಡಬೇಕಾಯ್ತು. ಹಾಗೂ ಕೂಡ ಇವಾಗ ನಾನು ಆಗಲೇ ತಿಳಿಸಿದಂಗೆ ರಾಧಾಕೃಷ್ಣ ಅವರು, ಬೇರೆ ಕೆಲವು ಶ್ರೀಯುತರ ಸ್ನೇಹಿತರನ್ನು ನಾನು ಆ ಹಾಡಲ್ಲಿ ಬಳಸ್ಕೊಂಡೆ. ನಮ್ಮವ್ರನ್ನೇ ನಾವು ಹಾಕೊಂಬಿಟ್ಟಾಗ ಏನಾಗ್ಬಿಡುತ್ತೆ, ನೋಡೋರಿಗೆ ನೋಡಿ ಇವರೇ ಹೋಗಿದ್ದಾರೆ, ಇವರೇ ಮಾಡ್ಕೊಂಡಿದ್ದಾರೆ. ಈ ಮಾತುಗಳು ಅವ್ರ ಬಗ್ಗೆ ಯಾರೋ ಹಗುರವಾಗಿ ಮಾತಾಡೋದು, ಶ್ರೀಯುತರ ಬಗ್ಗೆನೂ ಯಾರೋ ಹಗುರವಾಗಿ ಮಾತಾಡೋದು ಇಷ್ಟ ಇರಲಿಲ್ಲ. ನನ್ನ ಬಗ್ಗೆ ಕೂಡ ಹಗುರವಾಗಿ ಮಾತಾಡೋದು ಇಷ್ಟ ಇರಲಿಲ್ಲ. ಇನ್ಫ್ಯಾಕ್ಟ್ ಹರಿಕೃಷ್ಣ ಆ್ಯಂಡ್ ನಾಗೇಂದ್ರ ಪ್ರಸಾದ್ ಅವ್ರನ್ನೂ ಕರೆಸಿದ್ದೆ. ಈ ಹಾಡಲ್ಲಿ ಒಂದು ಎಂಟ್ರಿ ಶೂಟು ಮಾಡಿದ್ದೆ. ಅದನ್ನು ಕೂಡ ನಾನು ಬಳಸಲಿಲ್ಲ. ಯಾಕೆ ಅಂತಂದರೆ ನಾಳೆ ನಮ್ಮವ್ರನ್ನೇ ಇಟ್ಕೊಂಡು ನಾನು ಸಾಂಗ್ ಮಾಡ್ಕೊಂಬಿಟ್ಟಿದ್ದೀನಿ, ಬೇರೆಯವ್ರಿಗೆ ಅವಕಾಶನೇ ಆಗಿಲ್ಲ, ಇವರೇ ಆಲ್ರೆಡಿ ಕಲಾವಿದರಿದ್ದಾರೆ. ಅದು ಬಿಟ್ಬಿಟ್ಟು ಇನ್ನು ಎಕ್ಸ್ಟ್ರಾ ಇದು ಬೇಡ, ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ಪರ್ಪಸ್ಫುಲ್ಲಾಗಿ ನಾನು ಆ ಶಾರ್ಟ್ನ ಬಳಸಿಲ್ಲ. ಇದು ಯಾವುದೋ ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತು, ಮತ್ತೊಂದು ಪ್ರಾಬ್ಲಮ್ ಆಯಿತು ಅಲ್ಲ, ಇರೋದನ್ನು ಓಪನಾಗಿ ಹೇಳ್ತೀನಿ. ನನಗೆ ಆ ಸಾಂಗಿನ ನಮ್ಮವ್ರನ್ನೇ ಹಾಕ್ಕೊಂಡು ಕುಣಿಸಿ ಇಲ್ಲೆಲ್ಲ ಮಾಡಿದರೆ ಓಕೆ. ದುಬೈಗೆ ಹೋಗಿ ಅಲ್ಲೆಲ್ಲ ಅಷ್ಟು ಜನನ ಸೇರಿಸಿ ನಾವು ಇದು ಮಾಡಿ ನಮಗೇ ತೋರಿಸ್ಕೊಳ್ಳೋದು ನನಗೆ ಖಂಡಿತ ಇಷ್ಟ ಆಗಲಿಲ್ಲ. ಅದು ನನ್ನ ಡಿಸಿಷನ್, ನನ್ನ ಸ್ವಯಂಕೃತ ಡಿಸಿಷನ್, ಯಾರ್ದು ಒತ್ತಡ ಅಲ್ಲ. ಸೊ ಇದರಿಂದ ಯಾರಿಗಾರು ಬೇಜಾರಾಗಿದ್ದರೆ ಐ ಆಮ್ ಸಾರಿ, ನಾನೇನು ಮಾಡೋದಕ್ಕಾಗೋದಿಲ್ಲ. ಯಾಕೆಂತಂದರೆ ನಾನು ಸಿನಿಮಾನ ನೋಡ್ತೀನಿ. ಒಂದು ಸಿನಿಮಾನ ಆ ಪರದೆಗೆ ಯಾವತ್ತೂ ಒಂದು ಘನತೆ ಕಡಿಮೆ ಆಗಬಾರ್ದು, ಅದರಲ್ಲೂ ಈ ಗೀತೆಗೆ ಕಡಿಮೆ ಆಗಬಾರ್ದು
ಅನ್ನೋದು ನನಗೆ ತುಂಬ ತುಂಬ ತಲೆ ಒಳಗಡೆ ಇತ್ತು. ತುಂಬ ನಾನು ಅದನ್ನು ಕನ್ಸರ್ನಲ್ಲಿ ಇಟ್ಕೊಂಡು ನಾನು ಇದು ಮಾಡಿದೆ. ಸೊ ಸೆಕೆಂಡ್ ಡೇ ಆಫ್ ಈ ಸಾಂಗ್ ಶೂಟು ಎಲ್ಲಿ ಅಂತಂದರೆ ಅಲ್ಲಿ ದುಬೈಲಿ ಒಂದು ಮೀಡಿಯಾ ಹೌಸ್ ಅಂತ ಒಂದು ಬಿಸ್ನೆಸ್ ಸೆಂಟ್ರ್ ಇದೆ. ಅಲ್ಲಿ ಕೆಲವು ಈ ಫಾರಿನ್ ಡ್ಯಾನ್ಸರ್ಸ್ನೆಲ್ಲ ಇಟ್ಕೊಂಡು ಕೆಲವು ಶಾರ್ಟ್ಸ್ಗಳನ್ನ ತೆಗೆದೆ. ಅವತ್ತಿನ ದಿವಸದ ಆ ಪೋರ್ಷನ್ನ ಮುಗಿಸ್ದೆ. ಇನ್ಫ್ಯಾಕ್ಟ್ ಅಲ್ಲೇ ಇವರು ನಮ್ಮ ಶ್ರೀಯುತರು ಶಿವಪ್ರಸಾದ್ ಅವ್ರನ್ನೆಲ್ಲರನ್ನು ಸಾಂಗ್ನ ಶೂಟ್ ಮಾಡಿಬಿಟ್ಟು ನಾನು ಹಾಕದೇ ಇದ್ದಿದ್ದು. ಆವತ್ತಿನ ದಿನ ಏಪ್ರಿಲ್ 23, 2009 ಅದು ಮೇಯ್ನ್ ಡೇ, ದ ಪೀಕ್ ಡೇ, ಏಪ್ರಿಲ್ 24. ಆವತ್ತೇ ಶೇಖ್ ಜಾಯಿದ್ ರೋಡ್ ಅಂತ ದುಬೈನ ಒಂದು ತುಂಬ ಪ್ರಸಿದ್ಧವಾದ ರಸ್ತೆ. ಅಲ್ಲಿ ನನ್ನ ಕನಸಿದ್ದಿದ್ದು, ಇವಾಗ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಪ್ಪಾಜಿ ಹಾಡಲ್ಲಿ ಅಣ್ಣವರು ಒಂದು ಗಾಡಿನಲ್ಲಿ ಬರ್ತಾರೆ. ನಾನು ಅದೇ ಥರದಲ್ಲಿ ಶಿವಣ್ಣ ಅವ್ರನ್ನ ಒಂದು ರೂಫ್ ಟಾಪ್ ಓಪನಿಂಗ್ ಕಾರಲ್ಲಿ ಕರ್ಕೊಂಬರೋಣ, ಸೇಮ್ ಅದೇ ಕಾಸ್ಟ್ಯೂಮಲ್ಲಿ. ಪೇಟ ಒಂಚೂರು ಕಲರ್ ಡಿಫರ್ ಮಾಡಿದ್ರು ಅವರು, ನಮ್ಮ ಕಾಸ್ಟ್ಯೂಮರ್ ಶಿವು ಅಂತ. ಟಿಪಿಕಲ್ ನಮ್ಮ ಕರ್ನಾಟಕದ ಅರ್ಶಿಣದ ಎಲ್ಲೋ ಸಿಕ್ಕಿಲ್ಲ, ಒಂದು ಸ್ವಲ್ಪ ಅದು ಗಂಧದ ಕಲರ್ ಹೋಲ್ತಾ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಅಲ್ಲಿ ದುಬೈ ಹೋಗ್ಬಿಟ್ಮೇಲೆ ನಾವು ಅಲ್ಲೇನು ಇದು ಮಾಡ್ಕೊಳ್ಳೋದಕ್ಕಾಗಲ್ಲ. ತಪ್ಪು ನಂದು ಇದೆ, ನಾನೇ ಫಸ್ಟು ನೋಡ್ಕೋಬೇಕಾಗಿತ್ತು. ಏನು ಮಾಡೋಕ್ಕಾಗಲ್ಲ. ಆ ಟರ್ಬನ್ ಕಟ್ಟಿರೋದು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಕಟ್ಟಿದ್ದಾರೆ, ಅದನ್ನು ನಾನೇ ಹೇಳ್ತೀನಿ ನನ್ನ ಕೆಲವು ಮಿಸ್ಟೇಕ್ಗಳನ್ನ. ಬಟ್ ಅಲ್ಲಿ ಏನು ಮಾಡೋಕ್ಕಾಗಲ್ಲ, ಅದು ಮಾಡಲೇಬೇಕಾಗಿತ್ತು. ಅಲ್ಲೊಂದು ಆರ್ಕೆಸ್ಟ್ರಾ ಬ್ಯಾಂಡ್ ಒಂದು ವಾಟ್ ಲ್ಯಾಂಗ್ವೇಜ್ ಇಸ್ ಮ್ಯಾನ್ ವಿಚ್ ಲ್ಯಾಂಗ್ವೇಜ್ ಇಸ್ ದಿಸ್ ಅಂತ ಕೇಳ್ತಾರೆ. ದಿಸ್ ಇಸ್ ಕರ್ನಾಟಕ, ಐ ಆಮ್ ಫ್ರಮ್ ಕರ್ನಾಟಕ, ಟುಡೇ ಇಸ್ ಕನ್ನಡ ಡೇ, ಕೆನ್ ಐ ಜಾಯಿನ್ ವಿತ್ ಯು ಅಂದ ತಕ್ಷಣ ಆ ರೀಮಿಕ್ಸ್ ವರ್ಷನ್ಗೆ ಆ ಫಾರಿನರ್ಸ್ಗಳೆಲ್ಲ ಜಾಯಿನ್ ಆಗ್ತಾರೆ. ಅಲ್ಲಿ ಇವರೆಲ್ಲ ನಮ್ಮ ಆರ್ಟಿಸ್ಟ್ಗಳು, ದತ್ತಣ್ಣ ಅವರು, ಶಾಂತಮ್ಮ ಅವರು, ತರುಣ್ ಅವರು, ಸಂಗೀತ ಅವರು, ಹರಿಪ್ರಿಯಾ ಅವರು, ಎಲ್ಲರೂ, ಚಂದ್ರಶೇಖರ್ ಅವರು, ಚಿತ್ರಶಣಿ ಅವರು ಎಲ್ಲರೂ ಜಾಯಿನ್ ಆಗ್ತಾರೆ. ಕೆಲವರು ಕನ್ನಡದವರೆಲ್ಲ ನೋಡ್ತಿದ್ದವ್ರು ಬಂದ್ಬಿಟ್ಟು ಹಂಗೆ ಜಾಯಿನ್ ಆಗ್ತಾರೆ ಅನ್ನೋ ಕಾನ್ಸೆಪ್ಟ್ ಇತ್ತು. ಈ ಕನ್ನಡದವರು ಸೇರಿದ ಹೇಗೆ, ನಮ್ಮ ಶ್ರೀಯುತರು ಹೇಳಿದಾರಲ್ಲ, ಎಲ್ಲ ಕಡೆನೂ 150 ಬಾವುಟ ಕೊಟ್ಟೆ, ನಾನೆಲ್ಲರೂ ಕನ್ನಡದವ್ರನ್ನ ಸೇರಿಸಿದ್ದೆ ಅಂತ. ಇಲ್ಲಿ ನಾನು ಸತ್ಯ ಹೇಳ್ತಿದ್ದೀನಿ, ಅವ್ರು ಸುಳ್ಳು ಹೇಳ್ತಿದ್ದಾರೆ, ಇಲ್ಲ ಅವರು ಸರಿ ನಾನು ಸುಳ್ಳು ಅನ್ನೋದಕ್ಕಿಂತ ವಿಚಾರ ಏನು ಅನ್ನೋದನ್ನು ನಿಮ್ಮ ಮುಂದೆ ಇವಾಗ ಇಡ್ತಾ ಇದ್ದೀನಿ. ಇಲ್ಲಿ ನೀವೇ ನೋಡಿ, ಇಲ್ಲಿ ನನಗೆ ಇಷ್ಟು ಜನ ವಾಟ್ ಎವರ್ ಏನು ಇನ್ನೂ ತುಂಬ ಜನದಲ್ಲಿ ಬಂದಿದ್ದರು ಸ್ನೇಹಿತರೆ, ಆದರೆ ನಾನು ಅಲ್ಲಿ ಬಳಸ್ಕೊಳ್ಳೋಕ್ಕಾಗಿದ್ದು ತುಂಬ ಕಡಿಮೆ ಜನನ. ಯಾಕೆ ಅನ್ನೋದನ್ನು ಹೇಳ್ತೀನಿ. ಬಟ್ ಅದಕ್ಕಿಂತ ಮೊದಲು ಈ ಕನ್ನಡಿಗರು ನನಗೆ ಹೆಂಗೆ ಸಂಪರ್ಕಕ್ಕೆ ಬಂದರು, ನಾನು ಹೆಂಗೆ ಇದು ಮಾಡಿದೆ ಅಂತ ನಾನು ಹೇಳೋದಕ್ಕಿಂತ, ನನಗೆ ಪ್ರಬಣ್ಣ ಅಂತ ನಮ್ಮ ದುಬೈನಲ್ಲಿದ್ದರು, ಇವಾಗ ಅಫ್ಕೋರ್ಸ್ ಬೆಂಗಳೂರಿನಲ್ಲಿದ್ದಾರೆ, ಶ್ರೀ ದರ್ಶನ್ ಅವ್ರ ಮೂಲಕ ನನಗೆ ಅವರು ಪರಿಚಿತರಾಗಿದ್ದು, ನಾನು ಕನ್ನಡ ಕೌಸ್ತುಭ ಅನ್ನೋ ಒಂದು ಇವೆಂಟ್ನ ಇವ್ರ ಮೂಲಕನೇ ಮಾಡಿದ್ದೆ. ಸೊ ಪ್ರಬಣ್ಣ ಅವ್ರನ್ನ ನಾನಿವಾಗ ಸಂಪರ್ಕದಲ್ಲಿ ತೊಗೊಂಡಿದ್ದೀನಿ ಟೆಲಿಫೋನ್ ಕಾನ್ವರ್ಸೇಷನಲ್ಲಿ. ಈ ಹಾಡಿಗೆ ಸಂಬಂಧಪಟ್ಟಂಗೆ ಏನೇನು ಹಿಂದೆ ನಡೆದಿತ್ತು ಅನ್ನೋದನ್ನು ಟೆಲಿಫೋನ್ನಲ್ಲಿ ನಮ್ಮ ಪ್ರಬಣ್ಣ ಅವ್ರು ಹೇಳಿದರೆ. ಓವರ್ ಟು ಪ್ರಬಣ್ಣ. ನಮ್ಗೆ ಬಹಳಷ್ಟಿದೆ. ನೀವು ಅವಾಗ ಇದು ಮುಗಿಸಿದ್ಮೇಲೆ ಫಂಕ್ಷನ್ ಮುಗಿಸಿದ್ಮೇಲೆ ನೀವು ಹೇಳಿದ್ರಲ್ಲ ಫಿಲಮ್ ಮಾಡ್ತೀನಿ ಅಂತ, ಆಮೇಲೆ ನಾನೆಲ್ಲ ಸ್ವಲ್ಪ ಅರೇಂಜ್ ಮಾಡಿ ಕೊಟ್ಟೆ ನಿಮ್ಗೆ. ಯಾರ್ಯಾರು ಕನ್ನಡ ಸಂಘದ ಒಂದು, ಪ್ಲಸ್ ಅಲ್ಲಿ ಬಿಲ್ಲವ ಸಂಘ, ಆಮೇಲೆ ಗೌಡ್ರದು, ಒಕ್ಕಲಿಗರ ಸಂಘದ ಎಲ್ಲ ಸೇರಿ ಅವ್ರಿಗೆ ಇನ್ಫಾರ್ಮೇಶನ್ ಮಾಡಿದ್ದೆ ನಾನು. ಈಗ ರವಿ, ನಮ್ಮ ರಘುರಾಮ್ ಅವರು ಹೊಸ ಮೂವಿ ತೆಗಿತಾ ಇದ್ದಾರೆ, ದಯವಿಟ್ಟು ಅವ್ರಿಗೆಲ್ಲ ಸಹಕಾರ ಕೊಡಿ, ಬನ್ನಿ ಆಕ್ಟ್ ಮಾಡಿ, ನಿಮಗೂ ಏನಾರ ರೋಲ್ ಸೈಡ್ ರೋಲ್ ಸಿಕ್ಕಿದ್ರೆ ನೀವು ಅದನ್ನ ಪ್ರದರ್ಶನ ಮಾಡಿ ಅಂತ ಎಲ್ಲರಿಗೂ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಸಾಕಷ್ಟು ಜನ ಶೇಖ್ ಜಾಯಿದ್ ರೋಡಲ್ಲೇ ಸೇರಿದ್ರು. ಹೌದು, ಎಕ್ಸಾಕ್ಟ್ಲಿ. ಅಲ್ಲಿನಿಂದ ನೀವು ಟೇಕ್ ಆಫ್ ಮಾಡ್ಕೊಂಡ್ರಿ. ಬಹಳಷ್ಟು ಬೆಳಗ್ಗೆನೆ 6 ಗಂಟೆಗೆನೆ ರೆಡಿ ಇದ್ರು ಜನ ಎಲ್ಲ. ಆ ಖುಷಿನಲ್ಲಿ ಅವರು ಏನೋ ಒಂಥರ, ಅವ್ರಿಗೊಂಥರ ಎಲ್ಲ ವಂಡರ್ಸ್ ತರ ಕಾಣಿಸ್ತಾ ಇತ್ತು. ಏನೋ ಹೊಸೊಬ್ರಿಗೆ ಈ ಫಿಲಮ್ ಹೆಂಗ್ ತೆಗಿತಾರೆ, ಯಾವ ರೀತಿ ಮಾಡ್ತಾ ಇದ್ದಾರೆ. ಕೆಲವು ಜನ ಆ ಖುಷಿಗೋಸ್ಕರ ಬಂದ್ರು. ಆಮೇಲೆ ಒಂದ್ ಸಣ್ಣ ರೋಲ್ ಸಿಗ್ತದೆ, ನಾನು ಒಂದು ಮೂವಿನಲ್ಲಿ ಕಾಣಿಸ್ಕೋಬಹುದು ಮುಖ ಅಂತ ಎಷ್ಟೋ ಜನ ಖುಷಿಯಾಗಿದ್ರು. ಒಬ್ರಿಗೆ ಸಿಕ್ತು, ಒಬ್ರಿಗೆ ಸಿಕ್ಲಿಲ್ಲ. ಕರೆಕ್ಟ್. ಹಾಗಾಗಿ ಬಟ್ ನೀವು ಬಹಳಷ್ಟು ಮಾಡಿದ್ರಿ ಬಿಡಿ. ಅವ್ರು ಇವತ್ತು ನೆನೆಸ್ಕೊಳ್ತಾರೆ. ಅಲ್ಲಿ ಕನ್ನಡ ಸಂಘದ ನಮ್ಮ ಶಶಿಧರ್ ಆಗ್ಲಿ, ಮನೋಹರ್ ಹೆಗ್ಡೆ, ಆಮೇಲೆ ದಯಾನಂದು, ಈಗಲೂ ಅವರು ಬಹಳ ಹೋರಾಟ ಮಾಡ್ತಲೇ ಇದ್ದಾರೆ. ಸುಮಾರು ನಾವು ಬಿಟ್ಟಾದ್ಮೇಲೆ ಅವ್ರಿಗೆ ಕ್ಯಾರಿ ಮಾಡೋದಕ್ಕೆ ಯಂಗ್ಸ್ಟರ್ಸ್ ಬಿಟ್ಕೊಟ್ಟು ಅವ್ರು ಇವತ್ತು ನಡೆಸ್ತಾ ಇದ್ದಾರೆ ಪ್ರೋಗ್ರಾಮ್ ಎಲ್ಲ.
ಕರೆಕ್ಟ್. ಅಂಡ್ ನೀವು ಒಂದು ಊಟನೂ ಅರೇಂಜ್ ಮಾಡಿದ್ರಲ್ಲಣ್ಣ ಶಿವಣ್ಣ ಅವ್ರಿಗೆ ನಮಗೆ ಎಲ್ಲಾನು ಟೀಮ್ಗೆ. ಓ ಹೌದೌದು, ನೀವು ಭಾಳ ಅದು ಇನ್ನು ಹೇಳೋಂಥ ವಿಚಾರ ಏನಿಲ್ಲ ಪಾಪ. ಅವ್ರ ಖುಷಿ, ನಾವು ಎಲ್ಲ ಸೇರ್ಲಿ ಪಾಪ, ನಮ್ಗೆ ಯಾವುದೇ ಕನ್ನಡದವ್ರು ಅಂದ್ರೆ ಎಲ್ಲ ನಮಗೂ ಖುಷಿ ಬಂದಾಗೆಲ್ಲ ಅಂತ ಒಳ್ಳೆ ಇದು ಸತ್ಕಾರ ತಗೊಂಡು ಹೋದ್ರಿ. ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ, ತುಂಬಾ ಒಳ್ಳೆ, ನಮಗೆ ಮರೆಯಕ್ಕಾಗದಿರೋಂಥ ಒಂದು ಊಟ, ಒಂದು ಡಿನ್ನರ್ನ ನೀವು ಹೋಸ್ಟ್ ಮಾಡಿದ್ರಿ. ನಾವು ನಮ್ಮ ತಂಡ ಎಲ್ಲ ಬಂದಿದ್ವಿ ಅಲ್ಲಿ. ಅಂಡ್ ಮೇಡಮ್ ಅವರು, ತಮ್ಮ ಶ್ರೀಮತಿ ಅವರು ಅಲ್ಲಿ ಮೇನ್ ಇನ್ಚಾರ್ಜ್ ಆಗಿದ್ರು ಅವತ್ತಿನ ಡಿನ್ನರ್ ಪಾರ್ಟಿಗೆ. ಸೊ ಅದ್ಯಾವುದು ಮರ್ತಿಲ್ಲ ಅಣ್ಣ. ಅಂಡ್ ಥ್ಯಾಂಕ್ ಯು ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ. ಅಂಡ್ ಅಣ್ಣವರ ಬರ್ಡೇ ದಿವಸ ಅಂದರೆ ಅವತ್ತು ಸ್ವಲ್ಪ ಪಾಪ ಬೇಗ ಬಂದಿದ್ರು. ಕೆಲವ್ರನ್ನ ನಾವು ನೀವು ಹೇಳ್ದಂಗೆ ಶೂಟ್ ಇನ್ಕ್ಲೂಡ್ ಮಾಡ್ಕೊಳಕ್ಕಾಗಿಲ್ಲ. ಆದರೂ ಕೆಲವ್ರು ವೆಯ್ಟ್ ಮಾಡಿ ಎಂಡಲ್ಲಿ ಒಂದು ಕೇಕ್ ಕಟ್ ಮಾಡಿಸಿದ್ವಿ. ಅವತ್ತು ರಾಜ್ಕುಮಾರ್ ಸರ್ ಬರ್ಡೇ ಆಗಿದ್ರಿಂದ ಅವತ್ತೇ ಶೂಟ್ ಮಾಡಿದ್ದು ಅವತ್ತು. ಸೊ ಅವತ್ತಲ್ಲಿ ಒಂದು ಶೂಟ್ ಮಾಡಿ ಇದು ಮಾಡಿದ್ದು ಖುಷಿ ಆಯ್ತಣ್ಣ, ಅದೊಂದು ಖುಷಿ ಆಯ್ತು. ಸೊ ನಿಮ್ಗೆ ಅದೊಂದು ಥ್ಯಾಂಕ್ಸ್ ಹೇಳೋದಕ್ಕೆ ನಾನು ನಿಮ್ಮನ್ನ ಈ ಧ್ವನಿ ಮೂಲಕ ಅಟ್ಲೀಸ್ಟ್ ಪರಿಚಯ ಮಾಡಿಸ್ಕೊಡೋಕೆ ಜನಕ್ಕೆ ಇದು ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಣ್ಣ. ಇದನ್ನ ಯಾವಾಗಲೂ ಸದಾ ಸಿದ್ಧ ಇರ್ತಾರೆ ಬಿಡ್ರಿ ನಮ್ಮ ಕನ್ನಡದಲ್ಲಿ, ಇವಾಗಲೂ ಅಷ್ಟೇ, ಮುಂದೇನು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಮನೆಯಲ್ಲಿ ಎಲ್ರಿಗೂ ನನ್ನ ನಮಸ್ಕಾರಗಳು ತಿಳಿಸ್ಬಿಡಿ ಅಣ್ಣ. ಓಕೆ ಓಕೆ, ಥ್ಯಾಂಕ್ ಯು ಪ್ರಭಣ. ಥ್ಯಾಂಕ್ ಯು ಪ್ರಭಣ. ಸೊ ಥ್ಯಾಂಕ್ ಯು ಪ್ರಭಣ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಟೈಮ್ಗೆ ಕೆಲವು ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಹೀಗಾಗಿ ನಮ್ಮ ಈ ಸಾಂಗು ಶೂಟಿಂಗ್ ಸ್ಟಾರ್ಟ್ ಆಯಿತು. ಈ ಶೂಟಿಂಗ್ ಸ್ಟಾರ್ಟ್ ಆದಾಗ ಎಲ್ಲರೂ ಬಂದಿದ್ದಾರೆ ಸ್ನೇಹಿತರು. ನನ್ನ ಪ್ರಕಾರ ಇಫ್ ಐ ಆಮ್ ನಾಟ್ ರಾಂಗ್, ಅವತ್ತು ಏಪ್ರಿಲ್ 24 ಅಪ್ಪಾಜಿ ಬರ್ಡೇ ಬೇರೆ. ನನ್ನ ಪ್ಲ್ಯಾನ್ ಇದ್ದಿದ್ದು ಅದು ಬರ್ಡೇ ಕೇಕ್ ಕಟ್ಟಿಂಗ್ನ ಶಿವಣ್ಣ ಅವ್ರ ಕೈನಲ್ಲಿ ಅಲ್ಲಿ ಮಾಡಿಸೋಣ, ಹಾಡು ಮುಗಿಸ್ಬಿಟ್ಟು ಅಂತ ಇವೆಲ್ಲವೂ ಪ್ಲ್ಯಾನ್ ಇತ್ತು. ಅವತ್ತು ಮಾಡಿದೆ, ಅದನ್ನು ಮಾಡದೆ ನಿಲ್ಲಿಸಿಲ್ಲ. ನಾನು ಏನು ಅಂದ್ಕೊಂಡಿದ್ದೆ ಅದನ್ನು ಮಾಡಿದೆ. ಅವತ್ತು ಎಲ್ಲರೂ ಪಾಪ ಆ ಕನ್ನಡಿಗರು ಎಲ್ರಿಗೂ ನಾನು ಕೈ ಎತ್ತಿ ಮುಗಿತೀನಿ. ದುಬೈನಲ್ಲಿ ಅವತ್ತು ದುಬೈ, ಅಬುದಾಬಿ, ಒಮಾನು, ಎಲ್ಲೆಲ್ಲಿಂದ ಎಲ್ಲರೂ ಕೆಲವರು ಕನ್ನಡದವರು. ಯಾಕೆಂದರೆ ಇದು 4 to 5 months ಬಿಫೋರಿಂದ ನಾನು ಹಾಕಿದ ಮೇಲು, ಇಂಥ ದಿವಸ ಹಿಂಗೆ ಸೇರೋಣ ನಮ್ಮ ಟೀಮ್ ಜೊತೆಗೆ ನೀವು ಇರಿ ಅಂತ ಹೇಳಿದ್ದಕ್ಕೆ ನೀವು ನಂಬಲ್ಲ, ಅವರೆಲ್ಲರೂ ಅವ್ರವ್ರ ಊಟಗಳು, ನೀರಿನ ಬಾಟ್ಲು ಕೂಡ ತೊಗೊಂಬಂದಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಇಲ್ಲಿ ನಾವು ತಪ್ಪು ಹೇಳಬಾರ್ದು, ಸುಳ್ಳು ಹೇಳಬಾರ್ದು, ಇವರು ಕೂಡ ಯಾರು ಶ್ರೀಯುತರು ಪ್ರೊಡ್ಯೂಸರ್ ಅವರು ಕೂಡ ಅವರೆಲ್ರಿಗೂ ಊಟ ತಿಂಡಿ ನೀರಿನ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಿದರು. ಅದೆಲ್ಲ ಸುಳ್ಳು ಹೇಳಬಾರ್ದು. ಅವ್ರು ಬಂದವ್ರಿಗೆಲ್ಲರಿಗೂ ಅದು ಚೆನ್ನಾಗಿ ವ್ಯವಸ್ಥೆ ಮಾಡಿದರು. ಶೂಟಿಂಗೆಲ್ಲ ಬಂದಿದ್ದಾರೆ. 8 ಗಂಟೆ 8:30 12:30 ನಾನು ಫಸ್ಟ್ ಶಾಟ್ ತೆಗೆದಿಲ್ಲ. ಫಸ್ಟ್ ಫಾರ್ ಯುವರ್ ರೀಕನ್ಫರ್ಮೇಷನ್ ಶ್ರೀಯುತರೇ, ಪ್ರೊಡ್ಯೂಸರ್ ಅವರೇ, 12:30 ನಾನು ಫಸ್ಟ್ ಶಾಟ್ ತೆಗೆದಿಲ್ಲ. ನಾನು ಶಾರ್ಟ್ಸ್ ತೆಗಿತಾ ಇದ್ದೆ. ಈ ಕನ್ನಡದವರೆಲ್ಲ 7:30 8 ಗಂಟೆಯಿಂದ ಬರೋಕ್ಕೆ ಸ್ಟಾರ್ಟಾಗಿ ಒಂದು 12 ಗಂಟೆ ಬಿಫೋರೇನೇ ಜಾಮ್ ಪ್ಯಾಕ್ ಆಗಿ ಸೇರಿದ್ದಾರೆ ಕನ್ನಡದವರೆಲ್ಲರೂ. ಅಯ್ಯೋ ದೇವರೇ, ಇಷ್ಟು ಜನನ, ನನಗೆ ಖುಷಿ ಆಗೋಯ್ತು. ಇಷ್ಟು ಜನ ಕನ್ನಡದವ್ರನ್ನ ಇಲ್ಲಿ ಅಟ್ಲೀಸ್ಟ್ ಸೇರಿಸಿದ್ನಲ್ಲ ನನಗೊಂದು ಹೆಮ್ಮೆ ಅಂತ ಅನ್ನಿಸ್ತು. ಏನು ಪ್ರಾಬ್ಲಮ್ ಆಯಿತೋ, ಯಾಕೆ ಪ್ರಾಬ್ಲಮ್ ಆಯಿತೋ ಗೊತ್ತಿಲ್ಲ. ಶಿವಣ್ಣ ಅವ್ರದ್ದು, ನಮ್ಮ ಆರ್ಟಿಸ್ಟ್ಗಳದ್ದು, ಈ ಕಬೀರ್ಲಾಲ್ ಅವ್ರು ತೆಗಿತಾ ಇದ್ದಾರೆ ಶಾರ್ಟ್ಸ್ನ. ಈ ಕನ್ನಡಿಗರದ್ದು ತೆಗಿರಿ ಸರ್ ಅಂತ ಇದು ಕಂಪ್ಲೇಂಟ್ ಅಂತಲ್ಲ. ಕಬೀರ್ಲಾಲ್ ಸರ್ ಪ್ಲೀಸ್ ಡೋಂಟ್ ಟೇಕ್ ಮೀನ್ ರಾಂಗ್ ವೇ. ನಾನು ಏನಿದೆ ಫ್ಯಾಕ್ಟ್ನ ಹೇಳ್ತಾ ಇದ್ದೀನಿ. ಕಬೀರ್ಲಾಲ್ಗೆ ಅದು ಏನಿತ್ತೋ ಮೈಂಡಲ್ಲಿ ಗೊತ್ತಿಲ್ಲ. 10 ಬಜೆಗೆ ಬಾದ್ ಲೇಂಗೆ ಅಂತಂದರು. 10 ಗಂಟೆ ತನಕ ಅಂತ ವೆಯ್ಟ್ ಮಾಡಿದೆ. ಪಾಪ ಕೆಲವರು ಅಲ್ಲಿ ಟಿಫನ್ ಮಾಡೋದು, ಕೆಲವರು ಅವರೇ ತಂದು ಇದ್ದರು. ಅವ್ರ ಪಾಪ ಸಿಗೋದೊಂದು ವೀಕೆಂಡು, ಅಲ್ಲಿಂದೆಲ್ಲನೂ ಬಂದಿದ್ದಾರೆ. 11 ಆಯಿತು, 11:30 ಆಯಿತು, 12 ಗಂಟೆ ಆದರೂ ಇವರು ಶಾರ್ಟ್ ತೆಗಿತಾ ಇಲ್ಲ. ಈ ಲೈಟ್ ಹಂಗೆ ಸರಿಗಿಲ್ಲ, ಲೈಟ್ ಹಿಂಗೆ ಸರಿಗಿಲ್ಲ. ಇಷ್ಟುವರೆಗೂ ತಾಳ್ಮೆಯಿಂದ ಇದ್ದಂಥ ಶಿವಣ್ಣ ಅಲ್ಲಿ ಅವ್ರಿಗೆ ತುಂಬ ಕೋಪ ಬಂದ್ಬಿಡ್ತು. ಯಾವ ರೇಂಜಲ್ಲಿ ಕೋಪ ಬಂತು ಅಂತಂದರೆ, ಆ ಪೇಟ ಏನು ಕಟ್ಟಿದ್ರು ಎತ್ತು ತೆಗೆದು ನೆಲಕ್ಕೆ ಎಸೆದು ಅವ್ರು ಒಂದೇ ಮಾತು ಹೇಳಿದ್ರು. ಏನು ಅವರು ತುಂಬ ಬೇರೆ ಥರನೇ ಹೇಳಿದ್ರು ಶಿವಣ್ಣ ಅವರು ಕಬೀರ್ಲಾಲ್ ಅವ್ರಿಗೆ. ಅಷ್ಟು ಜನ ಕನ್ನಡದವ್ರು ಬಂದು ಕಾಯ್ತಾ ಇದ್ದಾರೆ, ಅಷ್ಟು ಜನ ಆಟ ಆಡ್ತಾ ಇದ್ದೀರ ನೀವುಗಳು. ಅಪ್ಪಾಜಿ ಇದ್ದಿದ್ರೆ ಇಲ್ಲಿ ಅವ್ರು ಹೇಳಿರೋ ಸತ್ಯ, ಯಾರು ಪ್ರೊಡ್ಯೂಸರ್ ಅವ್ರು ಹೇಳಿದ್ದಾರೆ, ಅಪ್ಪಾಜಿ ಇದ್ದಿದ್ರೆ ಇದು ಮಾಡಿದ್ರು, ಅದು ಕೋಟ್ ಮಾಡಿರೋ ಸತ್ಯ. ಆದರೆ ಅದು ನನ್ನ ವಿಚಾರಕ್ಕಲ್ಲ ಆಗಿದ್ದು. ಕಬೀರ್ಲಾಲ್ ಅವರು ಅಷ್ಟು ಜನ ಕನ್ನಡದವ್ರು ಬಂದರೂ ಶಾರ್ಟ್ ತೆಗಿತಿಲ್ಲ ಅನ್ನೋ ಕೋಪಕ್ಕೆ ಶಿವಣ್ಣ ಅವರು ಹಂಗೆ ರಿಯಾಕ್ಟ್ ಮಾಡಿದ್ರು. ಸೊ ಬ್ರೇಕ್ ಟೈಮಲ್ಲಿ ಆದಮೇಲೆ ಅವರು ಕಬೀರ್ಲಾಲ್ ಅವರು ಶಿವಣ್ಣ ಅವರು ಆ ಒಂದು ತುಂಬ ಜನಕ್ಕೆ ಗೊತ್ತಿಲ್ಲ ಶಿವಣ್ಣ ಅವ್ರ ಕೋಪ ಬಂದರೆ ಹೇಗಿರುತ್ತೆ ಅಂತ. ಅದು ಕೆಲವ್ರಿಗೆ ಮಾತ್ರ ಗೊತ್ತು. ನಿಜ ನನ್ನನ್ನು ಸೇರಿ ಎಲ್ಲರೂ ನಡಗ್ಬಿಟ್ವಿ ಅವರು ಕೋಪ ಮಾಡಿದ್ದು. ಇವರು ಶ್ರೀಯುತರು ಕೂಡ ಸೈಡ್ಗೆ ಆ ಕಡೆಗೆ ಹೋಗ್ಬಿಟ್ರು. ಕಬೀರ್ಲಾಲ್ ಮೇನೈ ಕಾಮ್ ಕರೋಂಗ ಅಂತ ಅವ್ರು ಹೋಗ್ಬಿಟ್ರು. ಮಧ್ಯದಲ್ಲಿ ನಾನು ಒಬ್ಬ ಸಿಕ್ಕಾಕೊಂಡಿದ್ದೀನಿ. ಇಲ್ಲಿ ಇಷ್ಟೊತ್ತಿಗೆ ಏನಾಯಿತು, ಕೆಲವು ಕನ್ನಡದವ್ರು ಯಾರ್ಯಾರು ಬಂದಿದ್ದರು ಎಲ್ಲರೂ ಅಲ್ಲಲ್ಲೇ ಸಪ್ರೇಟಾಗಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆಂದರೆ ಅವ್ರದ್ದು ವೀಕೆಂಡ್ ಪ್ಲ್ಯಾನ್ಸ್ ಏನಿರುತ್ತೆ, ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತಿದ್ದು ಹೋಗೋದು ಅಂತ ಇರುತ್ತೆ. ಬಟ್ ಇನ್ನೂ ಬರೋರು ಇದ್ದರು. ಬಟ್ ಆದರೂ ಆ ಗ್ಯಾಂಗ್ ಏನು ಬಂದಿತ್ತು ಅವ್ರನ್ನೆಲ್ಲ ನಾನು ಬಳಸ್ಕೊಳ್ಳೋಕ್ಕಾಗಿಲ್ಲ. ಮತ್ತೊಮ್ಮೆ ನನ್ನ 2 ಕೈ ಎತ್ತು ಮುಗ್ದು ಆ ಎಲ್ಲ ಕನ್ನಡಿಗರಿಗೂ ಕ್ಷಮೆ ಕೇಳ್ತೀನಿ. ಯಾಕೆಂದರೆ ನಿಮ್ಮ ಸಮಯ ನೀವು ಕೊಟ್ಟಿದ್ದನ್ನು ಈ ಒಂದು ಪ್ರಾಬ್ಲಮಿಂದ ನಾನು ಬಳಸ್ಕೊಳ್ಳೋದಕ್ಕಾಗಿಲ್ಲ. ಸೊ ಶಿವಣ್ಣ ಅವ್ರು ಬೈದಿದ್ದು, ಶಿವಣ್ಣ ಅವ್ರು ಎಕ್ಸೈಟ್ ಆಗಿದ್ದು, ಶಿವಣ್ಣ ಅವ್ರು ಕಿರ್ಚಾಡಿದ್ದು, ಇವೆಲ್ಲವೂ ಕಬೀರ್ಲಾಲ್ ಅವರು ಆ ಕನ್ನಡಿಗರನ್ನ ಕಾಯಿಸ್ತಾ ಇನ್ನೂ ಶಾರ್ಟ್ ತೆಗೆದಿಲ್ಲ ಅನ್ನೋ ಕಾರಣಕ್ಕೆ ಹೊರತು
ರಘು 12 ಗಂಟೆಗೆ ಶಾರ್ಟ್ ತೆಗಿತಾನೆ ಅಂತಲ್ಲ, ನಾನು 12 ಗಂಟೆಗೆ ಶಾರ್ಟ್ ತೆಗೆದಿದ್ದಿದ್ರೆ ಸಿನಿಮಾ ಟೋಟಲ್ ಫಿಲ್ಮ್ ನಾನು ಮುಗಿಸಿರೋದು 60 ದಿವಸದಲ್ಲಿ. 60 ದಿವಸದಲ್ಲಿ ಇಷ್ಟು ದೊಡ್ಡ ತಂಡನ ಕರ್ಕೊಂಡು ನಾನು ಪ್ರತಿ ದಿವಸ 12 ಗಂಟೆಗೆ ಶಾರ್ಟ್ ತೆಗಿತಿದ್ರೆ ಸಿನಿಮಾ ಮುಗ್ಸೋಕ್ಕಾಗ್ತಿತ್ತ? ಇದಕ್ಕೆಲ್ಲನೂ ದಾಖಲೆಗಳಿದೆ, ಪ್ರತಿಯೊಂದು ಕೂತ್ಕೊಂಡು ಇಲ್ಲಿ ದಾಖಲೆ ಜೊತೆಗೆ ಒಂದು ತೋರಿಸ್ಬೇಕು ಅನ್ನೋದು ಇಷ್ಟ ಇಲ್ಲ, ಬಟ್ ಇರೋ ವಾಸ್ತವ ಹೇಳ್ತಾ ಇರೋದು. ಸೊ ನನ್ನ ಪರಿಸ್ಥಿತಿ ಹೇಗೆ, ಒಂದು ಕಡೆ ಕಬೀರ್ ಲಾಲ್ ಅವರು ಕೋಪ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಈ ಕಡೆ ಶಿವಣ್ಣ ಅವ್ರ ಕೋಪ ನೋಡಿ ಅವ್ರ ಹತ್ರ ಹೋಗೋಕ್ಕೆ ನನಗೆ ಭಯ ಆಗ್ತಿದೆ. ಏನೋ ಮ್ಯಾನೇಜ್ ಮಾಡೋ ಗುರು ಅಂತ ಇವ್ರು ಶ್ರೀಯುತ್ರ ಆ ಕಡೆ ಹೋದರು, ಮಧ್ಯದಲ್ಲಿ ನಾನು ಲಂಚ್ ಬ್ರೇಕು, ಏನು ಮಾಡೋದು ಏನು ಗೊತ್ತಿಲ್ಲ. ಇದಾದಮೇಲೆ ಏನಾಯಿತು, ಶಿವಣ್ಣವ್ರನ್ನ ಹೇಗೆ ಕನ್ವಿನ್ಸ್ ಆಯಿತು, ನಾನು ಹೋಗಿ ಏನು ಮಾತಾಡಿದೆ, ಅವತ್ತು ದುಬೈನಲ್ಲಿ ಅಪ್ಪಾಜಿ ಬರ್ಡೇನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ವಿತ್ ವಿಜುವಲ್ಸ್ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ತಿಳಿಸ್ತೀನಿ. ಇದು ನಿರ್ದೇಶಕ ಅನ್ನೋ ನಿರ್ದೋಷಕ, ಚೆಲುವೆ ನಿನ್ನ ನೋಡಲು ಚಿತ್ರದ ತೆರೆಯ ಹಿಂದಿನ ಕೆಲವು ಅಸಲಿ ವಿಚಾರಗಳು. ಸತ್ಯ ಮೇವ ಜಯತೆ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ನಮಸ್ಕಾರ.